ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಟಾಪಿಕ್ ಆದ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ, ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತಹ ಉದಾಹರಣೆಗಳನ್ನು ಮತ್ತು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಬರುವಂತಹ ಸೂತ್ರಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಗೋಳ ಅಂತ ಅನ್ಬೇಕಾದ್ರೆ ಅದು ವೃತ್ತದಂತೆ ಇರ್ತದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಇವಾಗ ಗೋಳ ಅಂತಂದರೆ ಏನು, ವೃತ್ತ ಅಂದರೆ ಏನು, ಎರಡರ ವ್ಯತ್ಯಾಸ ಅಂದರೆ ಏನು ಅಂತ ನೋಡೋಣ. ಇವಾಗ ನಾವು ಒಂದು ವೃತ್ತವನ್ನು ಒಂದು ಕಾಗದದ ಮೇಲೆ ರಚನೆಯನ್ನು ಮಾಡಬಹುದು. ಓಕೆ, ಒಂದು ವೃತ್ತವನ್ನು ಕಾಗದ ಮೇಲೆ ನಾವು ರಚನೆಯನ್ನು ಮಾಡಬಹುದು, ಏಕೆಂದರೆ ವೃತ್ತವು ಒಂದು ಸಮತಲದ ಆವೃತವಾದ ಒಂದು ಆಕೃತಿಯಾಗಿರುತ್ತೆ. ವೃತ್ತ ಎನ್ನುವಂಥದ್ದು ಇದು ಬರೀ ಒಂದೇ ಒಂದು ಸಮತಲದಲ್ಲಿ ಉಂಟಾಗುವಂಥದ್ದಾಗಿರೋದ್ರಿಂದ ಇದನ್ನು ನಾವು ರಚನೆ ಮಾಡ್ಬೋದು ವೃತ್ತವನ್ನು. ಅದೇ ರೀತಿ ಗೋಳವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಗೋಳ ಎನ್ನುವಂಥದ್ದು ಇದು ಒಂದೇ ಸಮತಲದಲ್ಲಿ ಇರುವುದಿಲ್ಲ. ಹಾರಿಜೆಂಟಲ್, ವರ್ಟಿಕಲ್, ಈ ರೀತಿಯಾಗಿ ಇದರ ಒಂದು 3 ಆಯಾಮದಲ್ಲಿ ಕೂಡ ನಾವು ಇದನ್ನು ನೋಡ್ಬೋದು. ಹಾಗಾದರೆ ವೃತ್ತ ಅಂದರೆ ಏನು ಅಂತ ನೋಡೋದಾದರೆ, ಈ ಸ್ಥಿರ ದೂರದಲ್ಲಿರುವಂಥ ತ್ರಿಜ್ಯವನ್ನು ಸ್ಥಿರ ಬಿಂದುವಿನನ್ನು ವೃತ್ತ ಕೇಂದ್ರ ಅಂತ ಕರಿತೀವಿ. ವೃತ್ತ ಅಂತಂದರೆ ಏನು? ಒಂದು ಸ್ಥಿರ ಬಿಂದುವಿನಿಂದ ಸಮನಾದ ಅಂತರದಲ್ಲಿರುವಂಥ ಒಂದು ವೃತ್ತದ ಬಿಂದುಗಳ ಒಂದು ಸಮೂಹಕ್ಕೆ, ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಇರುವಂತಹ ಒಂದು ವೃತ್ತಾಕಾರದ ಪಥಕ್ಕೆ ನಾವು ವೃತ್ತ ಅಂತೇಳಿ ಕರಿತೀವಿ. ಇದರ ಒಂದು ತ್ರಿಜ್ಯ ಸ್ಥಿರ ದೂರವನ್ನು ನಾವು ತ್ರಿಜ್ಯ ಅಂತೇಳಿ ಕರಿತೀವಿ, ಸ್ಥಿರ ಬಿಂದುವನ್ನು ವೃತ್ತದ ಕೇಂದ್ರ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಈ ಒಂದು ವೃತ್ತ, ಇವಾಗ ಒಂದು ವೃತ್ತಾಕಾರದ ವ್ಯಾಸ ಏನಿದೆ, ಇದಾಗ ಒಂದು ತ್ರಿಜ್ಯ ವೃತ್ತ ಅಂತ ಅಂದ್ಕೊಳ್ಳಿ, ಇದರ ಒಂದು ವ್ಯಾಸ ಏನಿದೆ ಅದನ್ನು ನಾವು ವೃತ್ತವನ್ನು ಏನು ಮಾಡ್ಕೋಬೇಕಪ್ಪ ಅಂದರೆ ವರ್ಟಿಕಲ್ ಆಗಿ ನಾವು ಇದನ್ನು ತೆಗೆದುಕೊಂಡು ರೊಟೇಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಒಂದು ವೃತ್ತವನ್ನು ನಾವು ವರ್ಟಿಕಲಿ ಅಂದರೆ ಈ ಒಂದು ವೃತ್ತವನ್ನು ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ರೊಟೇಟ್ ಮಾಡಿದಾಗ ಆ ಒಂದು ವೃತ್ತ ಏನು ಆವೃತವಾಗಿರುವಂಥ ಒಂದು ಏನಿದೆ, ವೃತ್ತವು ಆವರ್ತಿಸಂಥ ಪ್ರದೇಶ ಏನಿರುತ್ತೆ, ಆ ಒಂದು ವೃತ್ತವನ್ನು ತಿರುಗಿಸಿದಾಗ ಆವೃತವಾಗಿರುವಂಥ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ? ಗೋಳ ಅಂತ ಹೇಳಿ ಕರಿತೀವಿ. ಓಕೆ, ಇವಾಗ ವೃತ್ತವನ್ನು ತಿರುಗಿಸುವುದರಿಂದ ಉಂಟಾದ ಗೋಳದಲ್ಲಿ ವೃತ್ತದ ಕೇಂದ್ರವು ಏನಾಗಿರುತ್ತದೆ ಅಂತ ನಾವು ಊಹಿಸಬಲ್ಲಿರ ಅಂತ ಇಲ್ಲಿ ಪ್ರಶ್ನೆ ಇದೆ. ಓಕೆ, ನಾವು ಈ ಒಂದು ವೃತ್ತ ಕೇಂದ್ರವಾಗಿರೋದ್ರಿಂದ ವೃತ್ತದ ಗೋಳವು 3 ಆಯಾಮದ ಆಕೃತಿ, ಒಂದು ಘನಾಕೃತಿಯಾಗಿರುತ್ತೆ. ಎಲ್ಲ ಬಿಂದುಗಳು ಅವಕಾಶದಲ್ಲಿ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ದೂರದಲ್ಲಿಯೇ ಇರುತ್ತವೆ. ಈ ಸ್ಥಿರ ಬಿಂದುವನ್ನು ಗೋಳದ ಕೇಂದ್ರ ಮತ್ತು ಸ್ಥಿರ ದೂರವನ್ನು ಗೋಳದ ತ್ರಿಜ್ಯ ಅಂಥೇಳಿ ನಾವು ಕರಿತೀವಿ. ಈ ಒಂದು ಆಕೃತಿ ಏನಿದೆ, ಒಂದು ಗೋಳ ಎನ್ನುವಂಥದ್ದು ಇದು 3 ಆಯಾಮದ ಒಂದು ಆಕೃತಿಯಾಗಿರುತ್ತೆ. ಇದರ ಎಲ್ಲ ಬಿಂದುಗಳು ಅವಕಾಶದಲ್ಲಿ ಸ್ಥಿರ ಬಿಂದುವಿನಿಂದ ಸ್ಥಿರ ದೂರದಲ್ಲಿಯೇ ಇರುತ್ತವೆ. ಈ ಒಂದು ಸ್ಥಿರ ಬಿಂದುವನ್ನು ಗೋಳದ ಕೇಂದ್ರ ಮತ್ತು ಸ್ಥಿರ ದೂರವನ್ನು ಗೋಳದ ತ್ರಿಜ್ಯ ಅಂಥೇಳಿ ನಾವು ಕರಿತೀವಿ. ಹಾಗಾದರೆ ನಾವು ಗಮನಿಸಬೇಕಾಗಿರೋದು ಏನಂತ ಅಂದರೆ, ಗೋಳವು ಒಂದು ಚೆಂಡಿನ ಮೇಲ್ಮೈಯಂತೆ ಇರ್ತದೆ. ಗೋಳ ಏನಾಗಿರ್ತದೆ ಅಂದರೆ, ನಾವು ಒಂದು ಬಾಲನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ಅದು ಒಂದು ಗೋಳಕ್ಕೆ ಸಮನ, ಅದೇ ರೀತಿಯಾಗಿ ಗೋಳ ಇರ್ತದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಘನಗೋಳ ಎಂಬ ಶಬ್ದವನ್ನು ಒಂದು ಗೋಳಾಕಾರದ ಮೇಲ್ಮೈ ಹೊಂದಿರುವ ಘನಾಕೃತಿ ಅಂತ ನಾವಿಲ್ಲಿ ಬಳಸ್ತೀವಿ. ಓಕೆ, ಇದಕ್ಕೆ ಸಂಬಂಧಿಸಿದ ಸೂತ್ರವನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ ಮೊದಲನೇದಾಗಿ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ, ಇದು ಸೂತ್ರ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋದಾದರೆ, ಇವಾಗ ಒಂದು ಚಿತ್ರ ಇದೆ. ಈ ಒಂದು ಚಿತ್ರದಲ್ಲಿ ಒಂದು ಗೋಳಕ್ಕೆ ನಾವು ಒಂದು ಸ್ಪೇಸ್ ಬಿಡದ ಹಾಗೆ ದಾರವನ್ನು ಸುತ್ತಲಾಗಿದೆ. ಈ ಒಂದು ಗೋಳಕ್ಕೆ ಸುತ್ತಲೂ ದಾರವನ್ನು ಸುತ್ತಲಾಗಿದೆ. ನಂತರ ಆ ದಾರವನ್ನು ತೆಗೆದುಕೊಂಡು ಈ ಒಂದು ಗೋಳದ ತ್ರಿಜ್ಯ ಎಷ್ಟಿದೆ ಅಷ್ಟೇ ಸಮನಾದ ತ್ರಿಜ್ಯವನ್ನು ತೆಗೆದುಕೊಂಡು ಸಮತಲದಲ್ಲಿ ಒಂದು ಸ್ವಲ್ಪನೂ ಕೂಡ ದಾರ ಉಳಿದ ಹಾಗೆ ಇವಾಗ ಈ ಗೋಳದು 2 ಸೆಂಟಿಮೀಟರ್ ಅಥವಾ 2 ಮೀಟರ್ ತ್ರಿಜ್ಯ ಇದೆ ಅಂತ ಅಂದ್ಕೊಳ್ಳಿ. ಈ 2 ಸೆಂಟಿಮೀಟರ್ ಗೋಳದ ತ್ರಿಜ್ಯ ಆಗಿದರೆ ಅದೇ ಒಂದು 2 ಸೆಂಟಿಮೀಟರ್ ತ್ರಿಜ್ಯ ಇರುವಂತೆ ಸಮತಲದಲ್ಲಿ ಇದರ ಮೇಲಿರುವಂತಹ ದಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ವೃತ್ತವನ್ನು ನಾವು
ರಚನೆ ಮಾಡ್ತೀವಿ. ಇದು ಗೋಳಾಕಾರದಲ್ಲಿದೆ, ಇದು ಬರೀ ವೃತ್ತ ಇದೆ. ಸೊ ಓಕೆ, ಇದು ಗೋಳಾಕಾರದ ಮೇಲಿರುವ ದಾರವನ್ನು ತೆಗೆದು ಈ ಗೋಳಾಕಾರದ ತ್ರಿಜ್ಯಕ್ಕೆ ಸಮನಾಗಿರುವಂತೆಯೇ 4 ವೃತ್ತಗಳನ್ನು ನಾವು ಈ ಒಂದು ಗೋಳಾಕಾರದ ಮೇಲಿನ ದಾರವನ್ನು ಉಪಯೋಗಿಸಿ ಈ ರೀತಿಯಾಗಿ ದಾರವನ್ನು ನಾವು ಸುತ್ತೀವಿ ವೃತ್ತಾಕಾರದಲ್ಲಿ. ಈ ಗೋಳಾಕಾರದ ಮೇಲಿನ ದಾರವನ್ನು ತೆಗೆದುಕೊಂಡು 4 ಸಮನಾದ ವೃತ್ತಗಳು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದರೆ ಇದರ ಒಂದು ಅರ್ಥ ಏನಪ್ಪ ಅಂದರೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ತ್ರಿಜ್ಯ 6 ಇರುವ ವೃತ್ತದ ವಿಸ್ತೀರ್ಣದ 4ರಷ್ಟು. ಏನಂತ ಹೇಳಿ, ಗೋಳದ ಮೇಲ್ಮೈ ವಿಸ್ತೀರ್ಣ, ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಏನಿದೆ ಯಾವುದಕ್ಕೆ ಸಮನಾಗಿದೆ ಅಂತಂದರೆ, ಇದು ಗೋಳದ ಮೇಲ್ಮೈ ವಿಸ್ತೀರ್ಣ ಯಾವುದಕ್ಕೆ ಸಮನಾಗಿದೆ ಅಂದರೆ ಒಂದೇ ತ್ರಿಜ್ಯವನ್ನು ಹೊಂದಿರುವಂತಹ 4 ಸಮತಲವಾದ ವೃತ್ತ ಏನಿರುತ್ತೆ, 4 ವೃತ್ತಗಳ ವಿಸ್ತೀರ್ಣಕ್ಕೆ ಸಮನಾಗಿ ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಸಮನಾಗಿರುತ್ತೆ. ಹಾಗಾಗಿ 4 × 1 ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ, πr² ಇಂಟು 4. ಈ ಗೋಳಕ್ಕೆ ಸಮನಾಗಿ 4 ವೃತ್ತಗಳ ಸಮತಲದಲ್ಲಿರುವಂಥ ವೃತ್ತಗಳ ವಿಸ್ತೀರ್ಣ ಸಮನಾಗಿರೋದ್ರಿಂದ 1 2 3 4 4 ವೃತ್ತಗಳ ವಿಸ್ತೀರ್ಣಕ್ಕೆ ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸಮನಾಗಿರೋದ್ರಿಂದ 4 × πr². ಹಾಗಾದರೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 4πr² ಆಗಿರುತ್ತೆ. r ಎನ್ನುವಂಥದ್ದು ಗೋಳದ ತ್ರಿಜ್ಯವಾಗಿರುತ್ತೆ. ಗೋಳದ ಮೇಲ್ಮೈ ಎಷ್ಟು ಮುಖಗಳನ್ನು ನೀವು ಕಾಣ್ತೀರಿ, ಇದು ಕೇವಲ ಒಂದು ವಕ್ರವಾಗಿರುವಂಥ ಮೇಲ್ಮೈ ಮುಖವಾಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಒಂದು ಗೋಳಾಕೃತಿಯನ್ನು ತೆಗೆದುಕೊಂಡು ಅದರ ಕೇಂದ್ರದ ಮೂಲಕ ಮಧ್ಯದಲ್ಲಿ ಹಾದು ಹೋಗುವಂತೆ ಸರಿಯಾಗಿ ಒಂದು ಸಮತಲದಿಂದ ಕತ್ತರಿಸೋಣ. ಇವಾಗ ನೆಕ್ಸ್ಟ್ ಇನ್ನೊಂದು ಸೂತ್ರವನ್ನು ನೋಡೋಣ. ಏನಪ್ಪ ಅಂದರೆ, ಇವಾಗ ಒಂದು ಗೋಳ ಇದೆ, ಒಂದು ಚೆಂಡಿದೆ ಅಂತ ಅಂದ್ಕೊಳ್ಳಿ. ಆ ಚೆಂಡವನ್ನು ನಾವು ಸಮನಾಗಿ ಮಧ್ಯಭಾಗದಲ್ಲಿ ಕತ್ತರಿಸಿದಾಗ ಏನಾಗುತ್ತೆ ಅಂದರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅದರ ಗೋಳದ ಮೇಲ್ಮೈ ವಿಸ್ತೀರ್ಣದ ಅರ್ಧದಷ್ಟು ಇರ್ತದೆ. ಅಂದರೆ ಒಂದು ಗೋಳ ಪೂರ್ತಿ ಇದೆ, ಇದಕ್ಕೆ ಸಮತಲವಾಗಿ 2 ಭಾಗಗಳಾಗಿ ಮಾಡಿದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಅರ್ಧದಷ್ಟು ಅಂದಾಗ 1/2 × 4πr² ಅಂದಾಗ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ = 2πr². r ಎನ್ನುವಂಥದ್ದು ಗೋಳದ ಭಾಗವಾಗಿರುವಂಥ ಅರ್ಧಗೋಳದ ತ್ರಿಜ್ಯವಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಇನ್ನೊಂದು ಸೂತ್ರವನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ನಾವು ಇದರ ಮೇಲೆ ಇನ್ನೊಂದು ಸೂತ್ರವನ್ನು ಕೂಡ ರಚನೆ ಮಾಡ್ಕೋಬೋದು. ಸೊ ಅರ್ಧಗೋಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನೋಡಿದ್ರಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿಯಾಗಿರುತ್ತೆ, ಈ ಒಂದು ಅರ್ಧಗೋಳ ಜೊತೆಗೆ ಇಲ್ಲಿ ವೃತ್ತಾಕಾರ ಏನಿರುತ್ತೆ ಇದು ಕ್ಲೋಸ್ ಆಗಿರುತ್ತೆ ಅಂದಾಗ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr². ಇಲ್ಲಿ ಒಂದು ವೃತ್ತ ಇರೋದ್ರಿಂದ πr². ಹಾಗಾದರೆ ಇಲ್ಲಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr² ಎನ್ನುವಂಥದ್ದು ನಿಮಗೆ ಸೂತ್ರ ಗೊತ್ತಿರಬೇಕು. ಓಕೆ, ಇವಾಗ ಮೊದಲನೇದಾಗಿ ಗೋಳಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಉದಾಹರಣೆ 7, ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಅನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ, 4πr². 4 × 22/7 × 7 × 7 7 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದೇನು, ಇವಾಗ 4 × 22 88 88 7 616 cm² ಎನ್ನುವಂಥದ್ದು ಗೋಳದ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ನೆಕ್ಸ್ಟ್ ಉದಾಹರಣೆ 8, 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಕೂಡ ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ ಇದೆ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಿದೆ 2πr² ಅಂತ ಇದೆ. 2 × 22/7 × 21 × 21 7 7 3 ಓಕೆ. 2 × 22 88 88 × 3 × 21 ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗುವಂಥದ್ದು 2772 cm² ಎನ್ನುವಂಥದ್ದು. ನೆಕ್ಸ್ಟ್ ಅರ್ಧಗೋಳದ
ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 3πr². ಓಕೆ, ಇಸ್ ಈಕ್ವಲ್ ಟು 3 × 22/7 × 21 ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ 4158 cm² ಎನ್ನುವಂಥದ್ದು ಆನ್ಸರ್ ಬರುತ್ತೆ. ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲನೇದಾಗಿ ನಮಗೆ ನೆನಪಿಡಲು ತುಂಬಾ ಇಂಪಾರ್ಟೆಂಟಾಗಿ ನೆನಪಿಡುವಂಥದ್ದು ಏನಪ್ಪ ಅಂದರೆ ಇದರ ಮೇಲಿನ ಸೂತ್ರಗಳು ಬಂದ ನಂತರ ಕ್ಯಾಲ್ಕುಲೇಷನನ್ನು ಫಾಸ್ಟಾಗಿ ಮಾಡುವುದಂತ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಉದಾಹರಣೆ 9. ವ್ಯಾಸವು 7 ಮೀಟರ್ ಇರುವ ಒಂದು ಟೊಳ್ಳಾದ ಗೋಳದಲ್ಲಿ ಒಂದು ಸರ್ಕಸ್ನ ಬೈಕ್ನ ಸವಾರನು ತನ್ನ ಸಾಹಸ ಪ್ರದರ್ಶನಗಳನ್ನು ಮಾಡಿ ತೋರಿಸುತ್ತಾನೆ. ಆದರೆ ಬೈಕ್ನ ಸವಾರನಿಗೆ ಸವಾರಿಗಾಗಿ ದೊರಕುವ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಓಕೆ, ಇವಾಗ ಗೋಳದ ವ್ಯಾಸವನ್ನು ಕೊಟ್ಟಿದ್ದಾರೆ 7 ಮೀಟರ್ ಅಂತ. ಅದರ ತ್ರಿಜ್ಯ ಏನಾಗಿರುತ್ತೆ 7/2 ಅಂದಾಗ 3.5 ಮೀಟರ್ ಆಗುತ್ತೆ. ಹಾಗಾದರೆ ಬೈಕ್ ಸವಾರನಿಗೆ ಸವಾರಿಗಾಗಿ ದೊರಕುವ ಸ್ಥಳವು ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ 4πr² = 4 × 22/7 × 3.5 × 3.5. ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುವ ಸಲುವಾಗಿ ಈ ಒಂದು ರೇಡಿಯಸನ್ನು ನಾವು 7/2 ಅಂತ ಕೂಡ ತಗೋಬೋದು. 7/2 × 7/2 ಈ ರೀತಿಯಾಗಿ ತೆಗೆದುಕೊಂಡು ಮಾಡ್ರು ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ 154 m² ಎನ್ನುವಂಥದ್ದು ವಿಸ್ತೀರ್ಣ ಸಿಗತ್ತೆ. ಬೈಕ್ ಸವಾರನು ಸವಾರಿಗಾಗಿ ದೊರಕುವಂಥ ಜಾಗದ ವಿಸ್ತೀರ್ಣ 154 m². 10ನೇ ಪ್ರಶ್ನೆ. ಒಂದು ಕಟ್ಟಡದ ಅರ್ಧಗೋಳಾಕಾರದಲ್ಲಿರುವ ಗುಮ್ಮಟಕ್ಕೆ ಬಣ್ಣ ಹಚ್ಚಬೇಕಾಗಿದೆ. ಗುಮ್ಮಟದ ಪಾದದ ಪರಿಧಿಯು 17.6 ಮೀಟರ್. ಪ್ರತಿ 100 m²ಗೆ 5 ರೂಪಾಯಿಯಂತೆ ಇದಕ್ಕೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಗುಮ್ಮಟ ಏನಾಗಿದೆ ದುಂಡಾಗಿರುವ ಮೇಲ್ಮೈಗೆ ಮಾತ್ರ ಬಣ್ಣ ಹಚ್ಚಬೇಕಾಗಿರುವುದರಿಂದ ನಾವು ಬಣ್ಣ ಹಚ್ಚಬೇಕಾದ ವಿಸ್ತೀರ್ಣವನ್ನು ನಿಖರವಾಗಿ ತಿಳಿಯಲು ಅರ್ಧಗೋಳದ ವಕ್ಕರೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ. ಸೊ ಇವಾಗ ಗುಮ್ಮಟದ ಪರಿಧಿ ಎಷ್ಟಿದೆ ಅಂದರೆ 17.6 ಮೀಟರ್ ಇದೆ. ಅಂದರೆ 17.6 ತಂದಾಗ ಇದು 2πr ಆಗಿರುತ್ತದೆ. ಓನ್ಲಿ ಪರಿಧಿ. ವಿಸ್ತೀರ್ಣ ಅಂದಾಗ r² ಬರುತ್ತೆ. ಸೊ ಗುಮ್ಮಟದ ತ್ರಿಜ್ಯ r = 17/6 ಅಂದಾಗ 7/2 × 20 ಮೀಟರ್. ಸೊ ಈ ಒಂದು ವ್ಯಾಲ್ಯೂವಲ್ಲಿ ಇದನ್ನು ನಾವು ಅಪ್ಲೈ ಮಾಡಿದಾಗ ಸಿಗುವಂಥದ್ದು 2.8 ಮೀಟರ್. ಇವಾಗ ಗುಮ್ಮಟದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr². 2 × 22/7. ಓಕೆ, ಇಲ್ಲಿ ಒಂದು ಕನ್ಫ್ಯೂಷನ್ ಆಗ್ಬೋದು. 2πr 17.6 ಮೀಟರ್ = 2πr. ನಮಗೆ ಆರನ್ನು ಕಂಡುಹಿಡ್ಕೋಬೇಕಾಗಿದೆ. ಸೊ ಆರನ್ನು ಇಲ್ಲಿ ಮಾತ್ರ ಬಿಟ್ಟು 17 / 2π ಅಂತ ತಗೋಬೇಕು. ಆವಾಗ 2 × 22/7 ಇರುವಂಥದ್ದು ಮೇಲ್ಗಡೆ ಹೋದಾಗ 17.6 × 7/2 × 2 ಆಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 2.8 ಮೀಟರ್ ಎನ್ನುವಂಥದ್ದು ಗುಮ್ಮಟದ ತ್ರಿಜ್ಯ ಸಿಗುತ್ತೆ. ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ರೇಡಿಯಸನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 7 4 28 ಆಗಿರುತ್ತೆ. 0.4 ಆಗಿರುತ್ತೆ. ಸೊ ಅಂದಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 49.28 m² ಎನ್ನುವಂಥದ್ದು ಗುಮ್ಮಟದ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ನೆಕ್ಸ್ಟ್ ಏನನ್ನು ಕೇಳಿದ್ದಾರೆ 100 cm²ಗೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ 5 ರೂಪಾಯಿ. ಹಾಗಾದರೆ 1 m²ಗೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ 500 ರೂಪಾಯಿ ಆಗಿರುತ್ತದೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಂದರೆ ನಮಗಿಲ್ಲಿ ದತ್ತಾಂಶಗಳನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ 100 m²ಗೆ 100 m² ತಂದಾಗ ಇಲ್ಲಿ 100 cm²ಗೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ ಇಲ್ಲಿ ಸುಮಾರು ಮಿಸ್ಟೇಕ್. ಪ್ರಶ್ನೆಯಲ್ಲಿ ಇದನ್ನು 100 m² ಅಂತ ಕೊಟ್ಟಿದ್ದಾರೆ. 100 m²ಗೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ 500 ರೂಪಾಯಿ ಆಗ್ತದೆ. ಹಾಗಾದರೆ 1 m²ಗೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ 500 ರೂಪಾಯಿ ಆಗುತ್ತದೆ. ಅಂದಾಗ ಗುಮ್ಮಟಕ್ಕೆ ಸಂಪೂರ್ಣವಾಗಿ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ 500 × 49.28 ಅಂದಾಗ 24,640 ರೂಪಾಯಿ ಈ ಒಂದು ಗುಮ್ಮಟಕ್ಕೆ ಸಂಪೂರ್ಣವಾಗಿ ಬಣ್ಣ ಹಚ್ಚಲು ತಗಲುವಂತಹ ವೆಚ್ಚ.
ಓಕೆ ಫ್ರೆಂಡ್ಸ್, ಗೋಳಕ್ಕೆ ಸಂಬಂಧಿಸಿದ ಸೂತ್ರಗಳು ಮತ್ತು ಎಕ್ಸಾಂಪಲ್ಗಳನ್ನು ನೋಡಿರಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.